ಚುನಾವಣಾ ರಣಕಣದಿಂದ ದೂರ ಸರಿದಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ನಿಂದ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಸ್ಪರ್ಧೆಗಿಳಿದಿದ್ದಾರೆ. ಸೋಲಿಲ್ಲದ ಸರದಾರ, ಆ ಭಾಗದ ಪ್ರಭಾವಿ ನಾಯಕ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ್ದು ಖರ್ಗೆ ಅವರು ಈಗ ಅಳಿಯನಿಗಾಗಿ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ. ಕಾರಣ ಬಹಳ ಇದೆ. 5 ದಶಕಗಳ ಕಾಲ ಖರ್ಗೆ ಹಿಡಿತದಲ್ಲಿತ್ತು ಕಲಬುರಗಿ ಕ್ಷೇತ್ರ. 50 ವರ್ಷ. 1972ರಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ಎಐಸಿಸಿ ಅಧ್ಯಕ್ಷ. ಗುರುಮಿಟ್ಕಲ್ ಕ್ಷೇತ್ರದಿಂದ ರಾಜಕೀಯ ಜೀವನ ಆರಂಭ ಆಗುತ್ತೆ. ಅಂದರೆ ವಿಧಾನಸಭೆ ಚುನಾವಣೆಯಿಂದ ಬಳಿಕ ಕಲಬುರಗಿಯಿಂದ 2 ಬಾರಿ ಸಂಸದರಾಗಿ ಲೋಕಸಭೆಗೆ ಎಂಟ್ರಿ ಕೊಡ್ತಾರೆ. ಸೋಲಿಲ್ಲದ ಸರದಾರ ಎಂದೇ ಹೆಸರು ಕೊಟ್ಟಿತ್ತು ಗುರುಮಿಟ್ಕಲ್ ಕ್ಷೇತ್ರ. 2019ರಲ್ಲಿ ತಮ್ಮ ಆಪ್ತ ಸ್ನೇಹಿತ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಸೋಲು ಕಾಣ್ತಾರೆ. ಇದೀಗ ರಾಧಾಕೃಷ್ಣಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ. ಚುನಾವಣಾ ರಣಕಣದಿಂದ ಹಿಂದೆ ಸರಿದಿದ್ದಾರೆ. ನೋಡಿ, 2019ರಲ್ಲಿ ಕಲಬುರಗಿಯಿಂದ ಖರ್ಗೆ ಅವರು ಉಮೇಶ್ ಜಾಧವ್ ವಿರುದ್ಧ ಸೋತರು. ಸಹಜವಾಗಿ ಅದು ಮುಜುಗರಕ್ಕೂ ಕೂಡ ಕಾರಣ ಆಯಿತು. ಬಟ್ ಅವರ ಹಿಸ್ಟ್ರಿ ನೋಡ್ತಾ ಇದ್ರೆ ನಾವು 12 ಬಾರಿ ಅವರು ಕಂಟೆಸ್ಟ್ ಮಾಡಿದ್ದು ಎಲ್ಲ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ. ಒಂದು ಮಾತ್ರ ಸೋಲಾಗಿರೋದು ಅವ್ರಿಗೆ, ಒಂದೇ ಒಂದು ಸೋಲಾಗಿರೋದು, ಅದು ಲಾಸ್ಟ್ ಟೈಮ್. ನಿರಂತರವಾಗಿ ಗೆದ್ಕೊಂಡು ಬಂದಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಲೋಕಸಭೆಯ ಪ್ರತಿಪಕ್ಷದ ನಾಯಕನಾಗಿ, ಈಗ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ, ಅದರಲ್ಲೂ ಈಗ ಎಐಸಿಸಿ ಅಧ್ಯಕ್ಷ. ಅವ್ರು ಹೇಳಿದ್ದಾರೆ, ನಾನು ಇಡೀ ದೇಶಾದ್ಯಂತ ಓಡಾಡಬೇಕು, ಪ್ರಚಾರ ಮಾಡಬೇಕು, ಸುತ್ತಾಡಬೇಕು, ಸಂಘಟನೆ ಮಾಡಬೇಕು, ಹಾಗಾಗಿ ಚುನಾವಣೆ ನಿಲ್ಲೋಕ್ಕಾಗ್ತಿಲ್ಲ ಅಂತ. ಹಾಗಾಗಿ ಅವರ ಅಳಿಯನಿಗೆ ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ರಾಜಶೇಖರಯ್ಯ ನೀಡ್ತಾರೆ. ರಾಜಶೇಖರಯ್ಯ, ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕ, ಸೋಲಿಲ್ಲದ ಸರದಾರ ಖರ್ಗೆ ಅವರು ಈಗ ತಮ್ಮ ಅಳಿಯನಿಗೆ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ. ಒಂದು ಇಡೀ ದೇಶಾದ್ಯಂತ ಓಡಾಡುವುದು, ಅದರ ಜೊತೆಗೆ ಮುಂದಿನ ಪೀಳಿಗೆಗೂ ಕೂಡ ಅವಕಾಶ ಸಿಗಲಿ ಅನ್ನುವಂಥದ್ದು. ಬಟ್ ಈಗ ಆ ಭಾಗದ ಜನ ಹೇಗೆ ಮಿಸ್ ಮಾಡ್ಕೊಳ್ತಾರೆ ಅಂತ ಅವ್ರ ಸ್ಪರ್ಧೆನ? ಹೌದು, ಈ ನಿಜವಾಗ್ಲೂ ಏನಂತಂದ್ರೆ ಕಲಬುರಗಿ ಜನ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಅಖಾಡಕ್ಕೆ ಇಳಿತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಇದ್ರು. ಅಷ್ಟೇ ಅಲ್ಲದೆ ಈ ಒಂದು ಕಾಂಗ್ರೆಸ್ ವಲಯದ ರಾಜಕೀಯ ನಾಯಕರುಗಳು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೆಲ್ಲ ಒಂದ್ ಕಡೆ ಕರ್ಕೊಂಡು ಬಂದು ನಿಲ್ಲಿಸ್ತೇವೆ ಅಂತಕ್ಕಂತ ಒಂದು ಮನವೊಲಿಸ್ತೇವೆ ಅಂತಕ್ಕಂತ ನಿರ್ಧಾರ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ BR ಪಾಟೀಲ್ ಅವರು ದೊಡ್ಡ ಸಭೆಯಲ್ಲಿನೇ ಏನು ಗ್ಯಾರಂಟಿ ಯೋಜನೆಯ ಒಂದು ಸಮಾವೇಶ ಇತ್ತು. ಆ ಒಂದು ಸಮಾವೇಶದಲ್ಲಿ ಎಲ್ಲಾ ಶಾಸಕರುಗಳ ಒಂದು ಸಹಿಯನ್ನ ಮಾಡಿಸೋದ್ರ ಮೂಲಕ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ಪತ್ರವನ್ನು ಕೂಡ ನೀಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತವಾಗಿ ಸೋಲಿಲ್ಲದ ಸರ್ದಾರ ಅಂತಾನೆ ಖ್ಯಾತಿಯನ್ನು ಪಡ್ಕೊಂಡಿದ್ರು. ಅವರು 2019ರ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಉಮೇಶ್ ಜಾಧವ್ ಅತಿ ಹತ್ತಿರದಲ್ಲಿರ್ತಕ್ಕಂಥ ಖರ್ಗೆ ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥ ಜಾಧವ್ ಅವರು ಬಿಜೆಪಿ ಸೇರ್ಪಡೆಗೊಂಡು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ. ವಿರುದ್ಧವಾಗಿ ಸೋಲನ್ನ ಕಂಡ ನಂತರ ಸಾಕಷ್ಟು ಒಂದು ಮುಜುಗರ ಕೂಡ ಖರ್ಗೆ ಅವರಿಗೆ ಆಗಿತ್ತು. 2 ವರ್ಷಗಳ ಕಾಲ ಕಲಬುರಗಿಯತ್ತ ಕೂಡ ನೋಡಿರ್ಲಿಲ್ಲ. ಅದಾದ ಬಳಿಕ ಒಂದು ಎಐಸಿಸಿ ಅಧ್ಯಕ್ಷರ ಸ್ಥಾನ ಏನಾಯ್ತು, ಪಟ್ಟ ಏನ್ ಸಿಕ್ತು, ಅದಾದ ಬಳಿಕ ಎಲ್ಲ ಕಡೆ ದೇಶ ಕಾರ್ಯದರ್ಶಿಗಳು ಕೂಡ ಓಡಾಟ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಹಲವು ಬಾರಿ ಒಂದು ಸ್ಪರ್ಧೆ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲೂ ಕೂಡ ಅವರು ಗುಟ್ಟನ್ನು ಬಿಟ್ಕೊಟ್ಟಿರ್ಲಿಲ್ಲ. ನೀವೇ ಇಲ್ಲಿಂದ ಕಳಿಸಿದಿರಿ, ಮತ್ತೆ ಬಾ ಅಂತೀರಿ ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ನಾನು ಯಾವಾಗ ಮೇಲೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಿ, ಒಂದು ಜವಾಬ್ದಾರಿಯುತ ಕೆಲಸವನ್ನು ನೀಡಿದ್ದೀರಿ, ಅದು ಕೆಲಸ ಮಾಡ್ತೇನೆ, ಮತ್ತೆ ಕಲಬುರಗಿಗೆ ಸಂಸದರಾಗಿ ನಿಲ್ಲೋದಕ್ಕೆ ಆಗೋದಿಲ್ಲ, ಬರೋದಿಲ್ಲ, ಮತ್ತೆ ಕರಿತೀರಲ್ಲ ಅನ್ನುವಂತ ಮರು ಪ್ರಶ್ನೆಯನ್ನೇ ಮಾಡಿದ್ರ ಹೊರತಾಗಿ ನಿಲ್ತೇನೆ ಅನ್ನುವಂತ ಮಾತು ಹೇಳಿರಲಿಲ್ಲ. ಎಲ್ಲೋ ಒಂದ್ ಕಡೆ ಅಳಿಯ ರಾಧಾಕೃಷ್ಣಗೆ ಟಿಕೆಟ್ ಸಿಗುತ್ತೆ, ಅವ್ರನ್ನ ಕಳಿಸ್ತಾರೆ ಅನ್ನುವಂತ ಮಾತಿತ್ತು. ಇದೀಗ ಈ ಒಂದು ಪಟ್ಟಿ ಬಿಡುಗಡೆ ಆದ ನಂತರ ಖಚಿತ ಆಗಿರ್ತಕ್ಕಂಥದ್ದು. ಹೀಗಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ರು. ಸತತ ಬಾರಿ 9 ಬಾರಿ ಶಾಸಕರಾಗುವ ಮೂಲಕ ಒಂದು ಕ್ಷೇತ್ರದ ಗುರುಮಿಟ್ಕಲ್ನ ಅಭಿವೃದ್ಧಿಯನ್ನು ಕೂಡ ಮಾಡಿದ್ರು. ಅಲ್ಲದೆ ಸಂಸದರಾದಂತ ಸಂದರ್ಭದಲ್ಲಿ, ಕೇಂದ್ರ ಸಚಿವರಾದಂತ ಸಂದರ್ಭದಲ್ಲಿ ಕಲಬುರಗಿಗೆ ಬಹುದೊಡ್ಡ ಕೊಡುಗೆಗಳು, ESI ಆಸ್ಪತ್ರೆ ಅಂತ ಕೊಡುಗೆಗಳು, ಕೇಂದ್ರೀಯ ವಿಶ್ವವಿದ್ಯಾಲಯದಂತ ಕೊಡುಗೆಗಳನ್ನ ಕೂಡ ನೀಡಿದ್ರು. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಇನ್ನು ಸೋಲನ್ನ ಕಂಡ್ರು. ಅದಾದ ಬಳಿಕ ಈ ಒಂದು ನಿಲ್ಲುವುದೇ ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಎಲ್ಲೋ ಒಂದ್ ಕಡೆ ಖರ್ಗೆ ಅವರು ಬಂದಿದ್ರು ಅಂತ ಅನ್ಸುತ್ತೆ. ಅವಾಗ್ಲಿಂದಲೇ ಒಂದು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ವಿರೋಧ ಪಕ್ಷದ ಒಂದು ನಾಯಕರಾದ ಬಳಿಕ ಈ ಒಂದು ಎಐಸಿಸಿ ಅಧ್ಯಕ್ಷ ಸ್ಥಾನದ ಪಟ್ಟ ಏನ್ ಸಿಕ್ತು, ಅದಾದ ಬಳಿಕ ದೇಶಾದ್ಯಂತ ನಾನು ಸಂಘಟನೆ ಮಾಡೋದಿರುತ್ತೆ, ಎಲ್ಲ ಕಡೆಗೂ ಸಮಯ ಕೊಡೋದಾಗೋದಿಲ್ಲ, ಒಂದ್ ವೇಳೆ ಸಂಸದ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೆ ಆದ್ರೆ ಕಲಬುರಗಿಗೆ ಬರೋದಕ್ಕಾಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಎಲ್ಲೊಂದ್ ಕಡೆ ಹೇಳಿಕೆಗಳನ್ನ ಕೂಡ ನೀಡ್ತಾನೆ ಬಂದಿದ್ರು. ಹೀಗಾಗಿ ಈ ಬಾರಿ ಅಳಿಯ ರಾಧಾಕೃಷ್ಣಗೆ ಒಂದು ಕ್ಷೇತ್ರವನ್ನ ಬಿಟ್ಕೊಡೋದ್ರ ಮೂಲಕ ಖರ್ಗೆ ಅವರು ಮತ್ತು ಕೇಂದ್ರದಲ್ಲಿ ಉಳ್ಕೊಂಡು ತಮ್ಮ ಪಕ್ಷದ ಒಂದು ಸಂಘಟನೆಗೆ ಈ ಭಾಗದ ಒಂದು ಹೆಚ್ಚಿನ ಸೀಟನ್ನ ಗೆಲ್ಲಿಸೋದಕ್ಕೆ ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನ ಎಲ್ಲೊಂದ್ ಕಡೆ ಹೇಳಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ರಾಜಶೇಖರಯ್ಯ.